यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। 2002 मतदारರ ಹೆಸರು ಅಯೂಬ್ ಕೋಲಾರ್ ಮತದಾರ ಭಾವಚಿತ್ರ ಗುರುತಿನ ಚೀಟಿ ಇದು 2002 ಒಳಗಿದ್ರೆ ಇಲ್ಲೇ ಮತದಾರ ಹೆಸರು ಅಯೂಬ್ ಕೋಲಾರ್ ಅಂತ ಬರಿಬೇಕು. ಸಂಬಂಧಿಕ ಹೆಸರು ರಜಾಕ್ ಸಾಬ್ ಅವ್ರ ತಂದೆ ಹೆಸರು, ಸಂಬಂಧಿಕ ಹೆಸರು ತಂದೆ, ಜಿಲ್ಲಾ ಬಿಜಾಪುರ ಕರ್ನಾಟಕ, ವಿಧಾನಸಭಾ ಕ್ಷೇತ್ರ ಹೆಸರು ಬಿಜಾಪುರ ಸಿಟಿ, ವಿಧಾನಸಭೆ ಕ್ಷೇತ್ರದ ಸಂಖ್ಯೆ ಹೆಸರು 221, ಜನ್ಮದಿನ ತಾರೀಕು, ಆಧಾರ್ ಕಾರ್ಡ್ ಸಂಖ್ಯೆ ಇದ್ರೆ ಬರೀರಿ ಬ್ಯಾಡ್ರಿ, ಮೊಬೈಲ್ ಸಂಖ್ಯೆ ಬರಿಬೇಕು. ತಂದೆ ಪೋಷಕರ ಹೆಸರು, ತಂದೆ ಪೋಷಕರು ಮತದಾರ ಭಾವಚಿತ್ರ ಗುರುತಿನ ಚೀಟಿ ಫೋಟೋ ಹಚ್ಚಬೇಕು ತೆಗೆದ. ತಾಯಿ ಹೆಸರು ಬರಿಬೇಕೆ. ತಾಯಿಯ ಮತದಾರ ಭಾವಚಿತ್ರ ಗುರುತಿನ ಚೀಟಿ ತಾಯಿ ಇದ್ರೆ ತಾಯಿ, ತಂದೆ ಇದ್ರೆ ತಂದೆ, ಅವ್ರ ಫೋಟೋ ಹಚ್ಚಿರಿ. ಸಂಗಾತಿಯ ಮತದಾರ ಭಾವಚಿತ್ರ ಗುರುತಿನ ಚೀಟಿ ಪರ್ವೀನ್ ಬಾನು ಅವ್ರ ಮಗಳು ಇಟ್ಟು ಬರೆದ್ರೆ ಮುಗೀತು. ಇದು ಖಾಲಿನೇ ಬಿಡೋದು. ಯೋಜನೆ 2002 ಬರ್ಲಿಕ್ಕಂದ್ರೆ ಇಲ್ಲಿ ಬರೆಯೋದು ಇಷ್ಟಕ್ಕೆ ನೀವು ಎಲ್ಲರೂ ಕೂಡಿ ನೀವು ಮಾಡ್ತೀರಿ. ನೀವೆಲ್ಲರೂ ಕೂಡಿ ಮನೆಗೆ ಹೋಗ್ರಿ. ಈಗ ನಿಮ್ಗೆ ಒಂದೊಂದು ಬೂತ್ 2 ಬೂತ್ ಕೊಡ್ತೀವಿ ನಾವು. ಯಾವ ಹೊಣ್ಯಾಗ ಎಲ್ಲ ಕಡೆಯಿಂದ ಬರ್ಕೋತ ಬಂದುಬಿಡ್ರಿ. ಒಂದು ವಾರ್ಡ್ದೊಳಗೆ 12 ಅದಾವೆ, 8 ಅದಾವೆ, 10 ಬೂತ್ ಅದಾವೆ, ಹಂಗೆ ಕೊಡ್ತೀವಿ. ನೀವು ಒಂದು 20-25 ಮಂದಿ ಬಂದಿರಿ, 2-5 ಬೂತ್ ನಿಮ್ಗೆ ಕೊಡ್ತೀವಿ. ನೀವು ಎಲ್ಲರೂ ಕೂಡಿ ಕೆಲಸ ಮಾಡಿ. ಭಾಳೇನ ಸಿಂಪಲ್ ಅದ, ಅಷ್ಟಕ್ಕೆ ಗಾಬರಿ ಆಗಿ ಇದು ಮಾಡ್ಕೋಬೇಡ್ರಿ. ಥೋಡೆ ಮಂದಿ ಬರೋದು ಕೊಟ್ಟ ಅದನ್ನು ಸೀದಾ ಮಾಡು. ಈಗ ಮತ್ತೊಂದು ವಿಷಯ, नहीं जहाँ है वहाँ भरने का, तुम्हारा पहले कहाँ का है वहाँ का, अभी का कहाँ है वहाँ, बाद में वो 100 SIR होने के बाद में तुम्हें चेंज कर लो, यहाँ का वहाँ का यहाँ. ಈಗ ಬಹಳ ಇಂಪಾರ್ಟೆಂಟ್ ವಿಷಯ, 2026 ಮತದಾರರ ಪಟ್ಟಿಯಲ್ಲಿ ಹೊಸ ಮತದಾರರ ಸೇರ್ಪಡೆ ಕೂಡ ಪ್ರಾರಂಭ ಇದೆ. ನವೆಂಬರ್ ತಿಂಗಳ 11ನೇ ತಾರೀಕುವರೆಗೆ ಯಾರು 18 ವರ್ಷ ಆಗೋರಿದ್ದಾರೆ, ಇನ್ನೂ 18 ವರ್ಷ ಆಗಿಲ್ಲ, 3-4 ತಿಂಗಳ 5 ತಿಂಗಳ ಕಡಿಮೆ ಇದೆ, ಅಂಥವರು ಕೂಡ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗಬಹುದು. 18 ವರ್ಷ ಆಗದವ್ರಂತರೂ ನೇರವಾಗಿ ಇಲ್ಲಿ ಬರ್ರಿ, ಅಥವಾ ನೀವು ನಿಮ್ಮ BLO ಕಡೆನೆ ಫಾರ್ಮ್ ನಂಬರ್ 6 ತುಂಬಿ ಕೊಡ್ಬೋದು. ಇಲ್ಲ, ನಾನು ಕಮಿಷನರ್ ಅವ್ರ ಹತ್ತಿರ ಸರ್, ಈಗ ನಾನು ಕಮಿಷನರ್ ಅವ್ರ ಹತ್ರ ನಿನ್ನೆ ಮಾತಾಡಿದ್ದೀನಿ. ಎಲ್ಲ ಹೊಸ ಮತದಾರರ ಸೇರ್ಪಡೆ ಕೂಡ ಸ್ಟಾರ್ಟ್ ಇದೆ. ಅವರು ಬಹಳ ಒತ್ತಡದಲ್ಲಿ ಇರುವುದರಿಂದ ಅವ್ರಿಗೆ ತುಂಬಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಇಲ್ಲಿ ನಾವು 5-6 ಕಂಪ್ಯೂಟರ್ ಇಟ್ಟಿದ್ದೀವಿ, ತುಂಬಿ ಕೊಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಇದೆ. ನಾವೇ ಆನ್ಲೈನ್ ಆಗಿ ಅದನ್ನ ಅರ್ಜಿ ಹಾಕಿ ನಿಮಗೆ ಕೊಡ್ತೇವೆ. ಏನಿಲ್ಲ, ಅವ್ರದ್ದು ಫೋಟೋ, ಆಧಾರ್ ಕಾರ್ಡ್, ಅವ್ರ ಮನೆಯವ್ರದ್ದು ಒಂದು ವೋಟರ್ ಕಾರ್ಡ್ ಅಷ್ಟು ತಂದ್ರೆ ನಾವು ಇಲ್ಲಿ ಹಾಕಿ ಕೊಡ್ತೇವೆ ನಿಮ್ಗೆ. ಅವರ ಜನ್ಮ ದಿನಾಂಕ ಅಥವಾ ಅವರ LC ಏನಾದರೂ ಇದ್ರೆ ಅದನ್ನ ತಂದು ಕೊಟ್ರೆ ನಾವು ಇಲ್ಲಿ ಹೊಸ ಮತದಾರರ ಸೇರ್ಪಡೆ ಕೂಡ ಮಾಡ್ತೀವಿ. ಅದೇ ಪ್ರೋಜನಿ ಹೇಳಿದ್ ನಿಮ್ಗೆ, ಅವ್ರ ತಂದೆ ತಾಯಿ ಎಲ್ಲಿದ್ದಾರೆ ಅವ್ರು ತಗೊಂಡು ಅವ್ರ ಜೊತೆಯಲ್ಲಿ ಇವ್ರದ್ದು ಮ್ಯಾಪಿಂಗ್ ಮಾಡಬೇಕು, ಪ್ರೋಜನಿ ಮ್ಯಾಪಿಂಗ್. ಹಳಿದೆ ಹೊಸದ್ ಮಾಡ್ಬೇಕಂದ್ರೆ ಫಾರ್ಮ್ ನಂಬರ್ 6 ಅವ್ರದ್ದು ದಾಖಲೆ ಇರ್ತದೆ, LC ಇರ್ತದೆ, ವೋಟರ್ ID ಇರ್ತದೆ, ಫೋಟೋಗಳು ಹಚ್ಚಬೇಕು, ದಾಖಲೆ ಕೊಟ್ರೆ ಆಗ್ತದೆ. ಇಲ್ಲಿ ಅವರು ಗಂಡಂದರು ವೋಟರ್ ID ಅಷ್ಟು ಹಚ್ಚಿಬಿಟ್ರೆ ಇವ್ರಿಗೆ ಸಂಬಂಧ ಕಲ್ಪಿಸಿ ಮಾಡ್ತಾರೆ. ಇದು 2002 मतदार पट्टिया ಇದು हिंदी ಹೇಳ್ತಾ इतनी बहुत सिंपल फॉर्म है, 3 मिनट में भर सकते हैं आप, कौन भी रंदे. जरा भी कन्नड़ा आपको आता है तो सिंपल में भरने वाला फॉर्म है. यहाँ पर ये जो वोटर है 2002 में रहता है उसका
नाम लिखना है। कन्नड़ में लिखे तो बहुत अच्छा, क्योंकि इंग्लिश में कम से कम 70-80% मुसलमानों के नाम स्पेलिंग मिस्टेक्स हैं। तो कन्नड़ में आप लिख के इसको इजी तरह से सॉल्व कर सकते हैं। इजी, ये एक ही भरना है फॉर्म, ये तो कॉमन आपकी इंफॉर्मेशन भरना है। तो आप यहाँ पर उनका नाम, उनका वोटर आईडी नंबर है तो, और नए उनके संबंधी का नाम, इनके साथ आपका क्या रिश्ता है, हाँ, संबंधी हेसरो नाम, उनका बाप का नाम, यहाँ बाप तंदे, बाप का नाम लिखो, बाप का नाम। यहाँ जिले, आपका जो भी जिला है, बीजापुर हमारा है, बीजापुर। आपका स्टेट कौन सा है, कर्नाटक। अभी कर्नाटक में एसआईआर चला है, इसके लिए कर्नाटक। विधानसभा हेसरो कौन सा नाम है, विधानसभा का कौन सा नाम है, बीजापुर सिटी, बीजापुर नगर। और ये असेंबली का कितना नंबर था 2002 में, वो नंबर डालना है। तो इसका 2002 में 221 221 विधानसभा का नंबर हमारा। और इसी तरह से उस टाइम में ये वोटर कौन से बूथ में था या कौन से भाग में था, वो लिखना है। और उसके बाद में वो वोटर लिस्ट में कौन से नंबर में इनका वोटर था, कौन सा नंबर, सीरियल नंबर लिखना है। इतना लिखे तो खत्म हुआ। नीचे का तो आपका जन्मदिन, जन्म दिनांक और आपका आधार कार्ड नंबर तो मैं बोल रहा हूँ, अगर स्पेलिंग करेक्ट है तो आधार कार्ड नंबर लिखो, उसे मैच करके फिर नोटिस आने को नको, इनका बोल नहीं सकते। नहीं है तो छोड़ के छोड़ो, ऐच्छिक है वो, चाहे तो भर सकते हैं चाहे तो छोड़ सकते हैं, वो छोड़ो। बाप का नाम वोटर आईडी है तो भरो, नहीं तो नको। बाद में माँ का नाम वोटर आईडी है तो भरो, नहीं तो छोड़ो। बाद में यहाँ क्या है, संगाती हेसरो, ये आपके यहाँ कन्नड़ जो फार्म है संगाती हेसरो। अगर ये मर्द है तो जोरो का नाम, जोरो है तो मर्द का नाम वतज लिखो, उसका वोटर आईडी नंबर लिखो। यहाँ विशेष सही करके डेट डाल के रिसीव्ड लेना मत भूलो, एक का कॉपी देना है, एक कॉपी लेना है। ये इजी मेथड, खत्म, 3 मिनट में आप फॉर्म भर सकते हैं। तो इसी तरह से 2002 के बाद का, 2002 में नाम नहीं है तो यहाँ भरने का इजी मेथड बता रहा हूं मैं आपको। ये खत्म हुआ, ये एक नंबर, ये सेल्फ मैपिंग। और ये सेकंड है प्रोविजनी मैपिंग, यानी कि 2002 में इनका नाम नहीं है तो इनका भरने का, यहाँ इनका नाम, इनके बाप का जिसका 2002 में नाम है उनका, और उनका वोटर आईडी नंबर यहाँ पर लिखना है। उनका, इनके बाप का नाम या इनके माँ का नाम इनका लिखना है यहाँ, इनके जो बीवी का नाम जो भी है संबंध करे हेसरो, यहाँ उनका नाम लिखना है। अब ये यहाँ एग्जाम्पल मैं अयूब लिख रहा हूँ, इनके बाप का नाम रजाक साहब, इनको क्या होना वो लिखना है। ये जो अयूब है, अयूब को रजाक क्या होना वो लिखना है, इनो क्या होना नहीं लिखने का। यहाँ 2002 के लिस्ट में आता हो। ये चेक कंफ्यूजन का था, ये क्लियर है। इसके बाद में आपका जिला, राज्य 8221 177 409, इनका पार्ट नंबर, बूथ नंबर, इनका असेंबली का नंबर और इनका सीरियल नंबर, इतना डाल को, ये नीचे का डेट ऑफ बर्थ, नाम, नंबर, ये सब सेम आता है। सही कर को डेट डालना मत भूलिए। कुछ भी और एक बार पूछ रहा हूं, डाउट है तो क्लियर कर लो। ये सिंपल, इसके साथ कुछ भी लगाकर देना नहीं है, कोई भी डॉक्यूमेंट्स लगाकर देना नहीं है। सिंपल ये फॉर्म भरना है, एक देना है, एक लेना है। ಮಿತ್ರರೇ ಹಾಗೂ ಬಂಧುಗಳೇ, ಇವತ್ತು ಎನ್ಯುಮರೇಷನ್ ಫಾರ್ಮ್ ಬಗ್ಗೆ ಬಹಳಷ್ಟು ಗೊಂದಲಗಳಿವೆ ಅಂತೇಳಿ ಜನ ಮಾತಾಡ್ತಾರೆ, ಆದ್ರೆ ಏನು ಗೊಂದಲ ಇಲ್ಲ. ಬಹಳ ಸಿಂಪಲ್ ಆಗಿರುವಂತಹ ಈ ಎನ್ಯುಮರೇಷನ್ ಫಾರ್ಮ್, ಈ ಡೆಮೋ ಒಂದನ್ನು ನಾವು ತಯಾರಿಸಿದ್ದೇವೆ. ಒಂದು ಹೆಂಗ್ ತುಂಬಬೇಕಂತೇಳಿ 2 ನಿಮಿಷದಲ್ಲಿ
ತುಂಬುವಂತ ಒಂದು ಪ್ರಕ್ರಿಯೆ ನಿಮಗೆ ತೋರಿಸ್ತೇನೆ ನಾನು. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಪ್ರಕಾರ ಅಥವಾ 2002ರ ಮತದಾರರ ಪಟ್ಟಿಯ ಪ್ರಕಾರ ತುಂಬುವಂತ ಒಂದು ಸಿಂಪಲ್ ಆದಂತ ಪ್ರೊಸೆಸ್ ಇದೆ. ಯಾವುದೇ ದಾಖಲೆಗಳು ಈ ಸಂದರ್ಭದಲ್ಲಿ ಬೇಕಾಗಿಲ್ಲ, ಯಾವುದೇ ದಾಖಲೆಗಳು ಹಚ್ಚುವಂತದ್ದು ಯಾವುದೇ ಪ್ರಕ್ರಿಯೆ ಈಗ ನಡೀತಾ ಇಲ್ಲ. ಕಾರಣ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ 1 2 3 ಸ್ಟೆಪ್ ಇದಾವೆ. ಅದನ್ನ ತುಂಬಬೇಕು. ಸಹಿ ಹಿಡ್ಕೊಂಡು 4 ಸ್ಟೆಪ್ ಅಷ್ಟೇ ಇದೆ. 4 ಸ್ಟೆಪ್ ಬೇರೆ ಬೇರೆ ಇದಾವೆ. ಇವ್ರಿಗೆ ಇದು ಸಂಬಂಧ ಬರುವುದಿಲ್ಲ, ಇವ್ರಿಗೆ ಇದು ಸಂಬಂಧ ಬರುವುದಿಲ್ಲ. ಇದು ಮಾತ್ರ ಇದು ಸಹಿ ಮತ್ತು ಇದು ಕಾಮನ್ ಇದು ತುಂಬುದು ದಾಖಲೆಗಳ ಪ್ರಕಾರ ಇದು ಎರಡೇ ಸಿಂಪಲ್ ಆಗಿ 2 ಇಂಪಾರ್ಟೆಂಟ್ ಇದೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಇರುವ ವಿಷಯಗಳು ಇವು 2. ತಮಗೀಗ ಒಂದು ಡೆಮೋ ಮುಖಾಂತರ ತಿಳಿಸ್ತೀನಿ. 3 ನಿಮಿಷದಲ್ಲಿ ಫಾರ್ಮ್ ತುಂಬಬಹುದು. ಬಹಳ ಕಠಿಣ ಇಲ್ಲ, ಏನಿದು IAS ಎಕ್ಸಾಮ್ ಬರುವಂತದ್ದಿಲ್ಲ, ತಿಳಿಲಾರದ ವಿಷಯ ಅಲ್ಲ. ಸುಮ್ಮನೆ ಗೊಂದಲ ಆಗ್ತಾ ಇದೆ. ಆ ಗೊಂದಲ ಏನು ವಿಷಯ ಇಲ್ಲ. ಸಿಂಪಲ್ ಆಗಿ ಕನ್ನಡ ಬಲ್ಲವನು, ಕನ್ನಡ ಬರೆಯೋನು, ಕನ್ನಡ ಓದೋವನು ಈಸಿಯಾಗಿ ತುಂಬುವಂತ ಒಂದು ಫಾರ್ಮ್ ಇದು. ಅದು ಕೂಡ ಬರುವುದಿಲ್ಲ ಅಂತೇಳಿ ಇಷ್ಟೆಲ್ಲ ಜನರಿಗೆ ನಾವು ಈಗ ಟ್ರೈನಿಂಗ್ ಕೊಡ್ತೇವಿ. ಇದು ತುಂಬುವಂತದ್ದು ತಾವೆಲ್ಲರೂ ಇದನ್ನು ತುಂಬುವಂತ ಕೆಲಸ ಮಾಡ್ರಿ, ಜನರಿಗೆ ಹೆಲ್ಪ್ ಮಾಡ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಿ. ಇದೊಂದು ನನ್ನ ಹತ್ರ ಎನ್ಯುಮರೇಷನ್ ಫಾರ್ಮ್ ಇದೆ. ಈ ಫಾರ್ಮ್ ಇದನ್ನು ನಾವು ಇಲ್ಲಿ ತುಂಬಿ ನಿಮಗೆ ತೋರಿಸ್ತೇನೆ. ಇದು 2002ರಲ್ಲಿ ಇರುವಂತ ಮತದಾರರ ಎನ್ಯುಮರೇಷನ್ ಫಾರ್ಮ್. 2002ರಲ್ಲಿ ಮತದಾರರಾಗಿರುವಂತಹ ಪರ್ವಿನ್ ಬಾನು ಕೋಲಾರ್ ಇವರ ಮತದಾರರ ಎನ್ಯುಮರೇಷನ್ ಫಾರ್ಮ್. ಇಲ್ಲಿ ಮೊದಲನೇದಾಗಿ ಅವರ ಹೆಸರು, ಪರ್ವೀನ್ ಬಾನು ಕೋಲಾರ್. ಅವ್ರ ಎಪಿಕ್ ಸಂಖ್ಯೆ ಅಂದ್ರೆ ವೋಟರ್ ID ಕಾರ್ಡ್ ಸಂಖ್ಯೆ 2002ರದ್ದು ಇದ್ರೆ ತುಂಬಿ BYT 1 2 3 ಏನ್ ಸಂಖ್ಯೆ ಇರುತ್ತೆ ಅದನ್ನ ತುಂಬಬೇಕು ಅಷ್ಟೇ. ಅದಾದ ನಂತರ ಅವರ ಸಂಬಂಧಿಕರ ಹೆಸರು, ತಂದೆ ಅಥವಾ ಗಂಡ ಇವ್ರು ಇರ್ತಾರೆ, ಇವ್ರದ ತುಂಬಬೇಕು. ಅಯ್ಯೋ, ಇವ್ರಿಗೆ ಏನಾಗ್ಬೇಕು ಸಂಬಂಧ, ಪರ್ವೀನ್ ಅವರಿಗೆ ಇವ್ರು ಏನಾಗ್ಬೇಕು ಅದು 2002ರ ಲಿಸ್ಟ್ ನಲ್ಲಿ ಸೀದಾ ಸ್ಟೇಟ್ ಲೈನ್ ಅಲ್ಲಿ ಇರ್ತದೆ, ಅದೇ ತುಂಬಬೇಕು. ಗಂಡ ಇದು ಇವ್ರು ಯಾವ ಜಿಲ್ಲೆಯವರು ಇಲ್ಲಿ ಇರ್ತದೆ. 2002ರಲ್ಲಿ ನಿಮ್ದು ಮ್ಯಾಪಿಂಗ್ ಮಾಡಿರುವಂತದ್ರಲ್ಲಿಯೂ ಕೂಡ ಬರ್ತದೆ. ನಿಮ್ಗೆ ನೆನಪು ಇರ್ತದೆ 60% ಜನರಿಗೆ ಯಾವ ಜಿಲ್ಲೆಯವರು, ಯಾವ ಭಾಗದ ಸಂಖ್ಯೆ, ಯಾವ ಪಾರ್ಟ್ ನಂಬರ್, ಯಾವ ವಿಧಾನಸಭಾ ಕ್ಷೇತ್ರ ಅಂತೇಳಿ ಗೊತ್ತಿರುತ್ತೆ. ಅದನ್ನೇ ತುಂಬಬೇಕಾಗಿರೋದು. ಬಿಜಾಪುರ ರಾಜ್ಯ, ಕರ್ನಾಟಕ ವಿಧಾನಸಭೆಯ ಹೆಸರು, ಅಸೆಂಬ್ಲಿ ಹೆಸರು, ಬಿಜಾಪುರ ನಗರ. ಇದರದ ಭಾಗದ ಸಂಖ್ಯೆ AC ಸಂಖ್ಯೆ ಅಂದ್ರೆ ಅಸೆಂಬ್ಲಿ ನಂಬರ್, ಅಸೆಂಬ್ಲಿ ಸಂಖ್ಯೆ. ಇದು ನಮ್ದು ಬಿಜಾಪುರ ನಗರದ್ದು 221 2221. ಆಮೇಲೆ ಭಾಗದ ಸಂಖ್ಯೆ, ಪಾರ್ಟ್ ನಂಬರ್, ಬೂತ್ ನಂಬರ್. ನಾವೇನಂತೀವಿ ಪಾರ್ಟ್ ಸಂಖ್ಯೆ ಅಂತೀವಿ, ಬೂತ್ ನಂಬರ್ ಅಂತೀವಿ. ಇದು 177. ಅವಾಗ ಪಾರ್ಟ್ ನಂಬರ್ ಬೇರೆ ಇತ್ತು, ಈಗ ಪಾರ್ಟ್ ನಂಬರ್ ಬೇರೆ ಇದೆ. 2002ರ ಲಿಸ್ಟ್ ನಲ್ಲಿ ಅವರ ಕ್ರಮ ಸಂಖ್ಯೆ ಫಸ್ಟ್ ಬರ್ತದಲ್ಲ, ಕ್ರಮ ಸಂಖ್ಯೆ 114. ಇದು ಯಾವ್ದೋ ಇರ್ಬೋದು ಅವ್ರದ್ದು, ಯಾರ್ದು ನೀವು ಫಾರ್ಮ್ ತುಂಬ್ತೀರಿ ಅವ್ರದ್ದು ಈ ಭಾಗದ ಸಂಖ್ಯೆ ಇದೇ ಇರ್ತದೆ. ಬಿಜಾಪುರ ನಗರ ತುಂಬ್ತಾ ಇದ್ರೆ ಭಾಗದ ಸಂಖ್ಯೆ ಇದು ಇರ್ತದೆ. ಆಮೇಲೆ ಕ್ರಮ ಸಂಖ್ಯೆ ಅವ್ರದ್ದು ಅದೇ ಇರ್ತದೆ. ಯಾವ ಭಾಗದವರು ಇರ್ತಾರೆ ಅದನ್ನ ತುಂಬಬೇಕು, ಯಾವ ಕ್ರಮ ಸಂಖ್ಯೆ ಇರ್ತದೆ ಅದನ್ನ ತುಂಬಬೇಕು. ಇದು ಸೆಲ್ಫ್ ಮ್ಯಾಪಿಂಗ್, ಅವರೇ ಮಾಡ್ಕೊಂಡು 2002ರಲ್ಲಿ ಇರುವಂತ ಮ್ಯಾಪಿಂಗ್. ಇದು ನೀವು ನೋಡಿದಾಗ ಇಲ್ಲಿ ಇವ್ರದ್ದು ಈಗ ಪ್ರೆಸೆಂಟ್ ಇರೋದು ಎಲ್ಲ ಪ್ರಿಂಟ್ ಆಗಿ ಬಂದಿರ್ತದೆ. QR ಕೋಡ್, ಹಳೆ ಫೋಟೋ,
ಫೋಟೋದಲ್ಲಿ ಏನಾದ್ರು ಡಿಫ್ರೆನ್ಸ್ ಇದ್ರೆ ವೈಟ್ ಬ್ಯಾಕ್ ಗ್ರೌಂಡ್ ಇರುವಂತ ಒಂದು ಫೋಟೋ, ಕಿವಿ ಕಾಣಿಸ್ಬೇಕು, ಹಿಂಗ್ ಸ್ಟೇಟ್ ಇರುವಂತ ಒಂದು ಫೋಟೋ, ಹೊಸ ಫೋಟೋ ಅಂಟಿಸಬಹುದು. ನಿಮ್ಮ ಬಹಳ ಹಳೆ ಫೋಟೋ ಇತ್ತು, ಸರಿಯಾಗಿ ಇರ್ಲಿಲ್ಲ ಅಂದ್ರೆ ಹೊಸ ಫೋಟೋ ಅಂಟಿಸ್ಲೇಬೇಕು. ಇದು ಒಂದಾಯ್ತು. ಆಮೇಲೆ ನಿಮ್ಮ ಜನ್ಮ ದಿನಾಂಕ, ಒನ್ ಸಿಕ್ಸ್ ಅಂದ್ರೆ ನಾ ಕಾಮನ್ ಡೇಟ್ ಆಫ್ ಬರ್ತ್ ಬರಿತಾ ಇದ್ದೀನಿ. ಅವ್ರದ್ದು ಏನೇನಿದೆ ಅವ್ರದ್ದು ದಾಖಲೆ ಪ್ರಕಾರ ಆ ಜನ್ಮ ದಿನಾಂಕ ನೀವು ಬರಿಬಹುದು. ಮತ್ತೊಂದು ವಿಷಯ, ಇದು ಆಧಾರ್ ಕಾರ್ಡ್ ಸಂಖ್ಯೆ ಕೇಳಿದ್ದಾರೆ. ವಿಶೇಷವಾಗಿ ಅಲ್ಪಸಂಖ್ಯಾತರ ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಾವ. ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಸರಿಯಾಗಿರುತ್ತೆ. ಕನ್ನಡದಲ್ಲಿ ಅವರು ಟ್ರಾನ್ಸ್ಲೇಟ್ ಮಾಡಿದಾಗ ಕೆಲವೊಂದು MO ಬರ್ತದೆ, MA ಬರ್ತದೆ, MH ಬರ್ತದೆ. ಸೊ ಹಂಗಾಗಿ ಇದನ್ನು ನಿಮ್ಮಲ್ಲಿ ಆಧಾರ್ ಕಾರ್ಡ್ ದಲ್ಲಿ ನೀವು ಸರಿಯಾಗಿ ಮಾಡಿಸಿದ್ದೀರಿ, ಆದ್ರೆ ವೋಟರ್ ಕಾರ್ಡ್ ದಲ್ಲಿ ಹಂಗೆ ಬದಲಾವಣೆ ಆಗಿರುತ್ತೆ. ಇದು ಬೇಕಂದ್ರೆ ಸರಿಯಾಗಿ ಇತ್ತಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ತುಂಬಿ, ಇಲ್ಲಾಂದ್ರೆ ಬಿಟ್ಟು ಬಿಡಿ. ಆಧಾರ್ ಕಾರ್ಡ್ ಅಲ್ಲಿ ಸರಿಯಾಗಿತ್ತಂದ್ರೆ ನಿಮ್ಮ ಹೆಸರು ಆಧಾರ್ ಕಾರ್ಡ್ಗೆ ಮತ್ತು ಈ ವೋಟರ್ ಕಾರ್ಡ್ಗೆ ಮ್ಯಾಚ್ ಆಗ್ತಾ ಇದ್ರೆ ಮಾತ್ರ ತುಂಬಿ, ಇಲ್ಲಾಂದ್ರೆ ಬಿಟ್ಟು ಬಿಡಿ. ಇದು ಐಚ್ಛಿಕ ಇದೆ, ಐಚ್ಛಿಕ. ಬೇಕಾದ್ರೆ ತುಂಬಬಹುದು, ಬೇಡಾದ್ರೆ ಬಿಡಬಹುದು. ಸೊ ನಿಮ್ಮ ಮೊಬೈಲ್ ನಂಬರ್, ಏನ್ ನಿಮ್ ಮೊಬೈಲ್ ನಂಬರ್ ಇರ್ತದೆ, ಮೊಬೈಲ್ ನಂಬರ್ ಇಂಪಾರ್ಟೆಂಟ್. ನಾಳೆ ಏನಾದ್ರು ತಪ್ಪಾಗಿದ್ರೆ ಮೊಬೈಲ್ ನಂಬರ್ ಪ್ರಕಾರ ನಿಮ್ಗೆ ನೆಕ್ಸ್ಟ್ ಅವರು ಇದರಲ್ಲಿ ಕರೆ ಮಾಡ್ತಾರೆ, ನಿಮ್ದು ಹಿಂಗ್ ನೋಟಿಸ್ ಬಂದಿದೆ ಅಥವಾ ಚೇಂಜಸ್ ಇದೆ ಅಂತೇಳಿ. ಮೊಬೈಲ್ ನಂಬರ್ ತುಂಬಬೇಕು. ಪೋಷಕರ ಹೆಸರು, ಇವರು ತಂದೆ ಹೆಸರು, ಪೋಷಕರ ಹೆಸರು. ಎಪಿಕ್ ಕಾರ್ಡ್ ಸಂಖ್ಯೆ ನಿಮ್ಮ ಹತ್ರ ಇದ್ರೆ, ಈಗಿಂದು ಇದ್ರೆ ತುಂಬಿ, ಇಲ್ಲಾಂದ್ರೆ ಬಿಟ್ಟು ಬಿಡಿ. ಇದು ಕೂಡ ಲಭ್ಯವಿದ್ದರೆ, ನಿಮ್ಮ ಹತ್ರ ಇದ್ದರೆ. ಅದಾದ ನಂತರ ತಾಯಿ ಹೆಸರು, ಇವ್ರದ್ದು ಕೂಡ ಎಪಿಕ್ ಕಾರ್ಡ್ ಅಂದ್ರೆ ಎಲೆಕ್ಷನ್ ಕಾರ್ಡ್, ಎಲೆಕ್ಷನ್ ವೋಟರ್ ಕಾರ್ಡ್ ಇದ್ರೆ ತುಂಬ್ರಿ, ಇಲ್ಲಾಂದ್ರ ಬಿಟ್ಬಿಡಿ. ಇದ್ರೆ ತುಂಬಿ. ಆಮೇಲೆ ಇದರಲ್ಲಿ ಪತಿ ಪತ್ನಿ ಹೆಸರು ಅನ್ವಯವಾದರೆ ಅಂತ ಬರ್ತದೆ. ಮದುವೆ ಆಗಿದ್ರೆ ಸಂಗಾತಿಯ ಹೆಸರು ಅಂತ ಹೇಳಿ ನಿಮ್ಮ ಫಾರಂ ನಲ್ಲಿದೆ. ಹೆಣ್ಮಗಳಿದ್ರೆ ಅವ್ರ ಗಂಡನ ಹೆಸರು, ಗಂಡಸಿದ್ರೆ ಅವರ ಹೆಂಡತಿಯ ಹೆಸರು ಅಲ್ಲಿ ಬರಿಬೇಕು. ಆಮೇಲೆ ಅವ್ರದ SCQ ನಂಬರ್ ಅಂದ್ರೆ ವೋಟರ್ ID ನಂಬರ್ ಇದ್ರೆ ತುಂಬಿ, ಲಭ್ಯವಿದ್ರೆ. ಇರ್ಲಿಲ್ಲ ಅಂದ್ರ ಅದು ಕೂಡ ಬಿಡಬಹುದು. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆದ ವಿಷಯ, ನೀವು ಇಲ್ಲಿ ನಿಮ್ಮ ಸಹಿ ಮಾಡಬೇಕು. ಇಲ್ಲಿ ಅಲ್ಲಿ ಕೆಳಗಡೆ ಈ ಒಂದು ಲೈನ್ ಇರ್ತದೆ, ಇದರಲ್ಲಿ ನಿಮ್ ಸಹಿ ಹಾಕಿ ಡೇಟ್, ದಿನಾಂಕ, ಯಾವ ದಿನಾಂಕಕ್ಕೆ ನೀವು ಕೊಡ್ತಾ ಇದ್ದೀರಿ ಅನ್ನೋದು ಇಂಪಾರ್ಟೆಂಟ್. ಈ 29ನೇ ತಾರೀಕು ಒಳಗಾಗಿ 29/7 ಆ ಡೇಟ್ ಒಳಗೆ ಕೊಡ್ಬೇಕು ನೀವು. ಸೊ ಆ ಕಾರಣಕ್ಕೆ ಇಲ್ಲಿ ಸಹಿ, ನಿಮ್ಮ ಸಹಿ ಕಂಪಲ್ಸರಿ ಇದೆ. ಅಥವಾ ನಿಮ್ಮ ಸಂಬಂಧಿಕರು, ನಿಮ್ಮ ಅಣ್ತಮ್ಮರು, ನಿಮ್ಮ ತಂದೆ ತಾಯಿ ಯಾರಾದ್ರೂ ಮಾಡ್ಬೋದು, ನೀವು ಊರಲ್ಲಿ ಇಲ್ಲ ಅಂದ್ರೆ. ಇದು ಸೆಲ್ಫ್ ಮ್ಯಾಪಿಂಗ್ ಇಷ್ಟು ಮಾಡಿದ್ರೆ ಆಗೋಯ್ತು. ಇದು ಎಲ್ಲ ಒಂದ್ ಸ್ವಲ್ಪ ನಿಮ್ಮ ಮುಂದೆ ಇತ್ತಂದ್ರೆ 2 ನಿಮಿಷಲ್ಲಿ ಇದು ಮುಗಿದು ಹೋಗುತ್ತೆ. 2002ರಲ್ಲಿ ಇವ್ರದಿಲ್ಲ. ಇನ್ನೊಂದು ವಿಷಯ, ಇವ್ರದ್ದು ಇಲ್ಲ, ಅಂತವ್ರದ್ದು ಏನ್ ಮಾಡ್ಬೇಕಪ್ಪ, ಅಂತವ್ರದ್ದು ಕೂಡ ಬಹಳ ಇಂಪಾರ್ಟೆಂಟ್. ಇಲ್ಲಿ ತಪ್ತಾ ಇದ್ದಾರೆ ಕೆಲವೊಬ್ರು.
ಇದು ಎಲೆಕ್ಷನ್ ಕಮಿಷನ್ ತಪ್ಪೋ ಏನ್ ಜನರ ತಪ್ಪೋ ಅಥವಾ ತಿಳಿಲಾರ್ದ ನಮ್ದು ತಪ್ಪೋ ಗೊತ್ತಾಗ್ತಾ ಇಲ್ಲ. ಎಲೆಕ್ಷನ್ ಕಮಿಷನ್ ಇದ್ರ ಬಗ್ಗೆ ಮೊನ್ನೆ ಸ್ಪಷ್ಟನೆ ಕೊಟ್ಟಿದೆ. ಅದು ಕೂಡ ಬಹಳ ಈಸಿ ಆಗಿದೆ. ನೀವು ನೋಡ್ಬಹುದು 2002ರಲ್ಲಿ ಇವರ ಯಾರ್ದು ವೋಟರ್ ಕಾರ್ಡ್ ಇರ್ಲಿಲ್ಲ, ಮತದಾರರ ಪಟ್ಟಿಯಲ್ಲಿ ಇರ್ಲಿಲ್ಲ ಅಂತವ್ರು ಇದನ್ನು ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಇರದೇ ಇರುವ ಮತದಾರರು ತುಂಬಬೇಕಾಗಿದ್ದು. ಅವ್ರದ್ದು ಕೂಡ ಇಲ್ಲಿ ಡಿಟೇಲ್ ಮುಂದೆ ಬಂದಿರುತ್ತೆ. ಫೋಟೋ ಹಳೇದಿತ್ತಂದ್ರೆ ಹೊಸದ ನೀವು ಫೋಟೋ ಹಾಕೋಬೇಕು, ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತದ್ದು. ಸೊ ಇಲ್ಲಿ ಅವರ ಹೆಸರು ಯಾರ್ದು, ಇವ್ರ ಸಂಬಂಧಿಕರ ಹೆಸರು ಇವ್ರೇನ್ ಪ್ರಿಂಟ್ ಆಗಿರ್ತಾರ ಮೇಲೆ ಇವರ ಸಂಬಂಧಿಕರ ಹೆಸರು, ತಂದೆ ತಾಯಿ ಅಜ್ಜ ಆಯಿ ಮುತ್ಯ ಇವ್ರದ್ದು ಹೆಸರು. ಅಯ್ಯೂಬ್ ಕೋಲಾರ್ ಇವ್ರದ್ದು ಎಪಿಕ್ ಸಂಖ್ಯೆ ಇದ್ರೆ ಲಭ್ಯವಿದ್ರೆ ಹಾಕೋದು, ಇಲ್ಲಾಂದ್ರೆ ಬಿಟ್ಟು ಬಿಡಬಹುದು. ಸಂಬಂಧಿಕರ ಹೆಸರು ಇವ್ರ ಸಂಬಂಧಿಕರಲ್ಲ. ಈ ಅಯ್ಯೂಬ್ ಏನ್ ಇವ್ರ ತಂದೆ ಇದ್ದಾರೆ, ಇವ್ರ ತಂದೆ ಯಾರು, ಇವ್ರ ಹೆಸರು ಅಬ್ದುಲ್ ರಜಾಕ್ ಕೋಲಾರ್ ಅಂತಿದ್ದಾರೆ. ಇವ್ರ ಮೇಲಿನವರು ಇವರ ತಂದೆಯ ಹೆಸರು ಅಯ್ಯೂಬ್ ಕೋಲಾರ್. ಇವರ ಲಭ್ಯವಿರುವಂತ ಒಂದು ವೋಟರ್ ID ಇದ್ರೆ ಹಾಕ್ಬೇಕು, ಇಲ್ಲಾಂದ್ರೆ ಬಿಡಬಹುದು. ಸೊ ಆ ಕಾರಣಕ್ಕಾಗಿ ಇವರ ತಂದೆಯ ಹೆಸರು ರಜಾಕ್ ಸಾಬ್ ನಾನು ಹಾಕಿದ್ದೀನಿ. ಈಗ ನಾವು ಇಲ್ಲಿ ಸಂಬಂಧ ಅಂತ ಬರ್ತದೆ. ಸಂಬಂಧ ಅಂತ ಬಹಳಷ್ಟು ಜನರ ಕನ್ಫ್ಯೂಸ್ ಆಗುವಂತಹ ವಿಷಯ ಇದು. ಬಿಜಾಪುರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಈ ವಿಷಯವಾಗಿ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಇವ್ರಿಗೆ ಇವ್ರ ಸಂಬಂಧ ಬರಿಬೇಕು ಅಥವಾ ಇವ್ರಿಗೆ ಇವ್ರ ಸಂಬಂಧ ಬರಿಬೇಕು, ಈ ಮೇಲೇನ್ ಡಿಟೇಲ್ ಇರ್ತದೆ ಇವ್ರಿಗೆ ಇವ್ರ ಸಂಬಂಧ ಬರಿಬೇಕಂತೇಳಿ ಕನ್ಫ್ಯೂಸ್ ಆಗಿದೆ. ಇದನ್ನ ತಾವು ಗಮನವಿಟ್ಟು ಕೇಳಬೇಕು. ಅಯ್ಯೂಬ್ ಅವರಿಗೆ ರಜಾಕ್ ಅವರು ಏನ್ ಸಂಬಂಧ ಆಗ್ಬೇಕು ಅಂತಂದ್ರೆ ತಂದೆ, ಅಯ್ಯೂಬ್ ಅವ್ರ ತಂದೆ ರಜಾಕ್, ಇಲ್ಲಿ ತಂದೆ ಅಂತ ಬರಬೇಕು. ಇದು ಸಿಂಪಲ್ ಆಗಿ ಹೇಳ್ತೀನಿ. 2002ರಲ್ಲಿ ನಿಮ್ಮ ಬೂತ್ ಅಲ್ಲಿ ಬರ್ತದಲ್ಲ, ಅದರಲ್ಲಿ ಏನ್ ಸಂಬಂಧ ಇರ್ತದ ಅದೇ ಬರದ್ ಬಿಡ್ರಿ ಅಷ್ಟೇ. ಅದರಲ್ಲಿ ತಂದೆ ಇದ್ದಾರೆ, ತಾಯಿ. ಈಗ ತಾಯಿ ಜೊತೆಯಲ್ಲಿ ಮ್ಯಾಪಿಂಗ್ ಆಗಿದ್ರೆ ಪ್ರೋಜನಿ ಮ್ಯಾಪಿಂಗ್ ಅಂತಾರೆ ಇದಕ್ಕೆ. ಪ್ರೋಜನಿ ಮ್ಯಾಪಿಂಗ್ ಆಗಿದ್ರೆ ಆ ತಾಯಿ ಜೊತೆ ಮ್ಯಾಪಿಂಗ್ ಆಗಿದ್ರೆ ತಾಯಿ ಅಂತ ಬರದ್ ಬಿಡಬೇಕು ಇಲ್ಲಿ. ಆಮೇಲೆ ಜಿಲ್ಲೆ, ರಾಜ್ಯ, ಆಮೇಲೆ ವಿಧಾನಸಭೆ ಹೆಸರು, ಬಿಜಾಪುರ್ ಸಿಟಿ ನಗರ, ಆಮೇಲೆ ಅಸೆಂಬ್ಲಿ ಸಂಖ್ಯೆ ಇಲ್ಲೂ ಕೂಡ ಅದೇ ಬರ್ತದೆ 221 221. ಅವರ ಪಾರ್ಟ್ ಸಂಖ್ಯೆ, ಭಾಗದ ಸಂಖ್ಯೆ, ಆಮೇಲೆ ಸೀರಿಯಲ್ ನಂಬರ್ ಯಾರ್ದು, ಅಯ್ಯೂಬ್ ಅವರದು ಸೀರಿಯಲ್ ನಂಬರ್ ಇದಾಯ್ತಾ. ಆಮೇಲೆ ಇದು ಕೂಡ ಕಳೆದ ಇದರಲ್ಲಿ ಹೇಳ್ದಂಗೆ ಇವರ ಡೇಟ್ ಆಫ್ ಬರ್ತ್, ಬರಿಬೇಕು. ಆಮೇಲೆ ಆಧಾರ್ ಕಾರ್ಡ್ ಸಂಖ್ಯೆ, ಈ ಹೆಸರಿಗೆ, ಈ ಮೇಲೆ ಬರುವಂತ ಹೆಸರಿಗೆ, ಇವರ ಆಧಾರ್ ಕಾರ್ಡ್ ನಲ್ಲಿ ಇರುವ ಹೆಸರಿಗೆ ಸರಿಯಾಗಿತ್ತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ, ಇಲ್ಲಾಂದ್ರೆ ಬಿಟ್ಟು ಬಿಡಿ. ಐಚ್ಛಿಕ ಇದೆ. ಸುಮ್ಮನೆ ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಕೊಂಡು ಮತ್ತೊಮ್ಮೆ ನೋಟಿಸ್ ಬಂದು ನಿಮ್ಮ ಹೆಸರು ಕರೆಕ್ಷನ್ಗೆ ಅಂತೇಳಿ ಹಾಕೊಳ್ಳೋದು ಬೇಡ. ಎರಡು ಹೆಸರು ಸರಿಯಾಗಿದ್ರೆ ಇದು ತುಂಬಿ, ಕನ್ನಡದಲ್ಲಿ ತುಂಬಿದ್ರೆ ಒಳ್ಳೇದು. ಯಾಕಂದ್ರೆ ಇಂಗ್ಲಿಷ್ ನಲ್ಲಿ 90% ನಮ್ಮ ಅಲ್ಪಸಂಖ್ಯಾತರದ್ದು ಹಾಗೂ ನಮ್ಮ ಕರ್ನಾಟಕದ ಹೆಸರು ಅವರು ಟ್ರಾನ್ಸ್ಲೇಟ್ ಡೈರೆಕ್ಟ್ ಹಾಕಿರ್ತಾರೆ. ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಸಾಕಷ್ಟು ಆಗಿವೆ. ಪ್ರತಿ 3ರಲ್ಲಿ ಇಬ್ಬರದು ಅಥವಾ ಒಬ್ಬರದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದಿದ್ದೇ ಇದೆ. ಸೊ ಆ ಕಾರಣಕ್ಕಾಗಿ ಅದನ್ನು ಬಿಟ್ಟು ಬಿಡಿ. ಆಮೇಲೆ ಇಲ್ಲಿ ಮೊಬೈಲ್ ನಂಬರ್, ಇದನ್ನು ನಿಮಗ್ ಬೇಕಂದ್ರೆ ತುಂಬಿ, ಸರಿಯಾಗಿತ್ತಂದ್ರೆ ಸ್ಪೆಲ್ಲಿಂಗ್ ಇದಕ್ಕೆ ಮ್ಯಾಚ್ ಆಗ್ತಾ ಇದ್ರೆ ತುಂಬ್ರಿ, ಇಲ್ಲಾಂದ್ರೆ ಬಿಟ್ಟು ಬಿಡಿ. ಪೋಷಕರ ಹೆಸರು, ಇಲ್ಲಿ ಮೊಬೈಲ್ ನಂಬರ್ ಬರಬೇಕು.
ತಂದೆ ಹೆಸರು, ತಂದೆ ಹೆಸರು, ತಂದೆಯ ಪೋಷಕರ ಎಪಿಕ್ ಸಂಖ್ಯೆ, ಅದೇ ವೋಟರ್ ಐಡಿ ಸಂಖ್ಯೆ ಇದ್ರೆ ಹಾಕಿ. ಆಮೇಲೆ ತಾಯಿ ಹೆಸರು, ಅವ್ರದ್ದು ಎಪಿಕ್ ಸಂಖ್ಯೆ, ವೋಟರ್ ಐಡಿ ಕಾರ್ಡ್ ಸಂಖ್ಯೆ ಇದ್ರೆ ಹಾಕಿ, ಇಲ್ಲಾಂದ್ರೆ ಬೇಡ. ಆಮೇಲೆ ಇವರ ಪತ್ನಿಯ ಹೆಸರು, ಮದುವೆ ಆಗಿದ್ರೆ ಇವರ ಪತ್ನಿ ಇಲ್ಲ ಅಂದ್ರೆ ಇದನ್ನು ಡ್ಯಾಶ್ ಹೊಡೆದು ಬಿಟ್ಟು ಬಿಡಿ. ಇಲ್ಲಿ ಏನ್ ಬರ್ತದೆ, ಸಂಗಾತಿಯ ಹೆಸರು, ಸಂಗಾತಿಯ ಎಪಿಕ್ ಸಂಖ್ಯೆ ಇದು ಇದ್ರೆ ಹಾಕಿ, ಇಲ್ಲಾಂದ್ರೆ ಡ್ಯಾಶ್ ಬಿಟ್ಟು ಬಿಡಿ, ಪರವಾಗಿಲ್ಲ. ಆಮೇಲೆ ಇಲ್ಲಿ ಸಹಿ ಮಾಡೋದು ಮಾತ್ರ ಮರಿಬೇಡಿ, ಇದನ್ನು ಕೂಡ ದಿನಾಂಕ ಮಾತ್ರ ಹಾಕ್ಬೇಕು. ಅದರ ಜೊತೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆದ ವಿಷಯ ಈಗ ಒಂದು ಹೇಳ್ತಾ ಇದ್ದೀನಿ. ಇದು ಸೆಲ್ಫ್ ಮ್ಯಾಪಿಂಗ್ ಆಯ್ತು, ಮತ್ತೆ ಪ್ರೋಜನಿ ಮ್ಯಾಪಿಂಗ್ 2002ರಲ್ಲಿ ಇರದೇ ಇರುವಂತಹ ಪ್ರೋಜನಿ ಮ್ಯಾಪಿಂಗ್. ಇದ ಒಂದು ವಿಷಯ ಬಹಳ ಗಂಭೀರವಾದಂತಹ ವಿಷಯ. ಕರ್ನಾಟಕದಲ್ಲಿ ಬಹಳ ವಿಶೇಷವಾಗಿ 2002ರಲ್ಲಿಯೂ ಕೂಡ ಇಲ್ಲ. ಅವ್ರು ಇಲ್ಲಿಯ ನಿವಾಸಿಗಳೇ ಇದ್ದಾರೆ, ಅವ್ರ ದಾಖಲೆಗಳಿದಾವೆ, ಶಾಲಿ ಕಲ್ತಿದ್ದಾರೆ, ಅವರ ಪೂರ್ವಜರು ಇಲ್ಲೇ ಶಾಲಿ ಕಲ್ತಿದ್ದಾರೆ, ಅವ್ರ ಪೂರ್ವಜರ ದಾಖಲೆಗಳು ಇಲ್ಲೇ ಇದ್ದಾವೆ. ಸೊ ಅಂತವ್ರು ಈ ಸಂದರ್ಭದಲ್ಲಿ ಎರಡೂ ಇಲ್ಲ, 2002ರಲ್ಲೂ ಸಿಗ್ತಾ ಇಲ್ಲ, ಅವ್ರ ತಂದೆ ತಾಯಿದು ಇಲ್ಲ. ಅಂತವ್ರು ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಅವರು ನಿಮ್ಮ ರಹವಾಸಿ, ಖಾಯಂ ರಹವಾಸಿ, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಆನ್ಲೈನ್ ನಲ್ಲಿ ತುಂಬಿದರೆ ತಹಸೀಲ್ದಾರ್ ಅವರು ಇಮಿಡಿಯೇಟ್ ಆಗಿ ಕೊಡ್ತಾ ಇದ್ದಾರೆ. ಅಂತವರು ಇದನ್ನು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇದು ತಕ್ಕೊಳ್ಬೇಕು. ಖಾಯಂ ರಹವಾಸಿ ಸರ್ಟಿಫಿಕೇಟ್ ನಿಮಗೆ ಲಭ್ಯವಿದೆ ಅಂತದ್ ಹಚ್ಚಿ ಕೊಟ್ಟು ಬಿಟ್ರೆ ನಿಮ್ಮದು ಈ SIR ನಲ್ಲಿ ಲಿಸ್ಟ್ ನಲ್ಲಿ ನಿಮ್ಮ ಮತದಾರರ ಲಿಸ್ಟ್ ಕರಡು ಪ್ರತಿಯಲ್ಲಿ ಬಂದು ಬಿಡತ್ತೆ, ಕರಡು ಪ್ರತಿಯಲ್ಲಿ ಬರುತ್ತೆ. ಇಲ್ಲಾಂದ್ರೆ ಇದರಲ್ಲಿ ಹಾಕ್ಲಿಲ್ಲ ಅಂದ್ರೆ ಕರಡು ಪ್ರತಿಯಲ್ಲಿ ಬರಲ್ಲ. ಮುಂದೆ ನೀವು ಎಲ್ಲಾ ಮತ್ತೆ ಇಲ್ಲಿ ಬಂದಿದೆ ನೋಡಿ, 1985ರ ದಾಖಲೆ ಕೊಡಬೇಕು, 1986, 84, 87 ಮತ್ತು ಅದಕ್ಕಿಂತ ಮೊದಲ ಏನಿದ್ದು ದಾಖಲೆ ಅದು ಕೊಡ್ಬೇಕು, ಇದು ಕೊಡ್ಬೇಕು, ಎಲ್ಲ ಸ್ಟಾರ್ಟ್ ಆಗತ್ತೆ. ಅದರಲ್ಲಿ ಆಗ್ಬೇಕಂದ್ರೆ ಮತ್ತೆ ನೀವು 3 ವರ್ಷ ಕಾಯ್ಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ ನೀವು ಇದನ್ನು ಬಹಳ ಗಂಭೀರವಾಗಿ ಮಿನಿಮಮ್ ದಾಖಲೆಗಳನ್ನು ಮಿನಿಮಮ್ ತುಂಬುವಂತಹ ಎಲ್ಲ ಏನಂತಾರ ಕಾಲಂಗಳು ತುಂಬಿ ಸೈನ್ ಮಾಡಿ ಕೊಟ್ಟು ಬಿಡಿ. ಯಾವುದೇ ತರಹದ ಗೊಂದಲ ಬೇಡ. ಮೊದಲು ನೀವು ಫಾರಂ ಕೊಡಿ, ಅಲ್ಲಿ ನಿಮ್ಗೆ ನೋಟಿಸ್ ಆದ್ರೂ ಬರ್ಲಿ. ತಪ್ಪಾಗಿದ್ದರೆ, ಯಾರ್ದು ತಪ್ಪಾಗಿದ್ರೆ ನಿಮ್ದು 2002 ದಾಖಲೆ ಸಿಗದೇ ಇರುವಂತ ಇದರಲ್ಲಿ ಇದು ಹಚ್ಚಿ ಕೊಟ್ಟು ಬಿಡಿ. ಯಾವುದು ಇದು ನಿಮ್ದು 2002ರಲ್ಲೂ ಇಲ್ಲ, ಮತ್ತೆ ನಿಮ್ಮ ಸಂಬಂಧಿಕರದು ಇಲ್ಲ. ಇದಷ್ಟೇ ಹಾಕಿ ಕೊಡಿ, ಇದಷ್ಟೇ ಹಾಕಿ ಕೊಡಿ. ಏನು ಸಿಗದೆ ಇದ್ದ ಪಕ್ಷದಲ್ಲಿ ಕೊನೆದು ಇದು ಲಾಸ್ಟ್ ಇಲ್ಲಿಗೆ ಬರ್ತದಲ್ಲ, ಕುತ್ತಿಗೆ ಬರ್ತದಲ್ಲ, ಏನೂ ಇಲ್ಲಪ್ಪ, ಎಲ್ಲ ಹುಡ್ಕಾಡ್ದಿ ಏನೂ ಇಲ್ಲ ಅಂದ್ರೆ ಇಷ್ಟು ತುಂಬಿ ನಿಮ್ಮ ಸಹಿ ದಿನಾಂಕ ಹಾಕಿ ಅವ್ರಿಗೆ ಕೊಟ್ಟು ಬಿಟ್ರೆ ಅದು ಬರುತ್ತೆ, ನೋಟಿಸ್ ಬರುತ್ತೆ. ಆವಾಗ ನೀವು ತಹಸೀಲ್ದಾರ್ ಆಫೀಸ್ನಿಂದ ಪಡೆದಂತ ಕಾಯಂ ರಹವಾಸಿ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡು ಅದು ಹಚ್ಚಿಬಿಟ್ರೆ ನಿಮ್ದ ಮತದಾರರ ಲಿಸ್ಟ್ ನಲ್ಲಿ ಬಂದು ಬಿಡುತ್ತೆ. ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ಈಗ ಕೇಳಬಹುದು. ಸಂಬಂಧ ಈ ಏನ್ ಅಜ್ಜಿಗೆ ಮತ್ತು ಇಲ್ಲಿ ಅವ್ರ ಸಂಬಂಧಿಕರು ಗಂಡ ಅವ್ರ ಸಂಬಂಧ ಬರಿಬೇಕು. ನೀವು ಇವ್ರಿಗೆ ಸಂಬಂಧ ಕಲ್ಪಿಸಕ್ ಹೋಗ್ಬೇಡಿ, ಅದ್ ತಪ್ಪು. 2000 ಇದೇನ್ ಪ್ರೋಜನಿ ಒಳಗೆ ಇದೆ ಒಂದ್ ಲೈನ್ ಅಲ್ಲಿ ಬರ್ತದೆ ಇಲ್ಲಿ 2002ರದ್ದು. ಅದ್ರಲ್ಲಿ ಗಂಡ ಇದ್ರೆ ಗಂಡ, ಹೆಂಡತಿ ಇದ್ರೆ ಹೆಂಡತಿ, ಅದರಲ್ಲಿ ಇರೋದು ತುಂಬಬೇಕು. ನೀವು ಇವ್ರಿಗೆ ಸಂಬಂಧ ಹಚ್ಚಕ್ ಹೋಗ್ಬೇಡ್ರಿ, ಅದು ತಪ್ಪಾಗತ್ತದ. ಇದು ಕ್ಲಿಯರ್. ಮತ್ತೇನಾದ್ರೂ ನಿಮಗ್ ಡೌಟ್ ಇದ್ರ ಈಗ ಕೇಳ್ರಿ, ನಾನ್ ಕ್ಲಿಯರ್ ಮಾಡ್ತೀನಿ. ಇದು ಈಸಿ ಪ್ರೋಸೆಸ್ ಇದೆ, ಇದ್ರ ಜೋಡಿ ಏನು ದಾಖಲೆ ಹಚ್ಚುವ ಅವಶ್ಯಕತೆ ಇಲ್ಲ. ಹೌದು, ನಮ್ಮ ಬಿಜಾಪುರ ನಗರದ ಮತದಾರ ಎನ್ರೋಲ್ ಮಾಡ್ತಾರಲ್ಲ, ಮತದಾರ ಆಯುಕ್ತರಾದ ನಮ್ಮ ಕಾರ್ಪೊರೇಷನ್ ಆಯುಕ್ತರು ಅವರೇ ಟ್ರೈನಿಂಗ್ ತಗೊಂಡು ಅವರೇ ಸಂಪೂರ್ಣವಾಗಿ ವಿವರ ತಿಳಿಸಿದ್ದಾರೆ.
ಅದೇ ಪ್ರಕಾರ ನಾನು ನಮ್ಮೆಲ್ಲರ BLA ಈಗಾಗಲೇ ಟ್ರೈನಿಂಗ್ ಆಗಿದೆ, ಮತ್ತೊಮ್ಮೆ ಟ್ರೈನಿಂಗ್ ಮಾಡ್ತೀವಿ. ಇದು ಸಂಬಂಧದ ಪ್ರಾಬ್ಲಮ್ ಬರ್ತಾ ಇತ್ತು. 2000 ಜನ ತಪ್ಪು ತುಂಬಿದ್ದಾರೆ, 3000 ಜನ ತಪ್ಪು ತುಂಬಿದ್ದಾರೆ. ಯಾರ್ಯಾರು ತಪ್ಪು ತುಂಬಿದ್ದಾರೆ ಮತ್ತೊಮ್ಮೆ ಅವಕಾಶ ಇದೆ. ಅದು ತಪ್ಪು ತುಂಬಿದ್ರು ಕೂಡ ಇದು ಬಂದ್ರೆ ಇದು ಸ್ಕ್ಯಾನ್ ಮಾಡ್ತಾರೆ. BLO ಅವರು, ಬ್ಲಾಕ್ ಲೆವೆಲ್ ಆಫೀಸರ್ ಅವರು, ಅಲ್ಲಿ ಬಂದು ಬಿಡತ್ತೆ. ಅವ್ರು ತಿದ್ದುಕೋತಾರೆ. ತಿದ್ದುಕೊಂಡದೆ ಇದ್ರೆ ಕೆಲವೊಬ್ರು BLOಗಳು ಒಂದ್ ಸ್ವಲ್ಪ ಸ್ಲೋ ಇದ್ದಾರೆ, ಅವ್ರಿಗೆ ತಿಳಿದೇ ಇದ್ದಾರೆ, ಅವರು ಅಂತವ್ರು ಮಾತ್ರ ಇದನ್ನು ಉಳಿಸ್ತಾರೆ. ಉಳಿದಿದ್ದ 90%, 95% BLOಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಬ್ಲೇಮ್ ಮಾಡೋದು ನಮ್ಮ ಸಮಂಜಸ ಅಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರ್ ಸರ್ ಈಗಾಗಲೇ ನಿಮಗೆ ನಾನು ಚುನಾವಣಾ ಅಧಿಕಾರಿಗಳೇ ಬಿಟ್ಟಿರುವಂತದ್ದು ಕೊಡ್ತೀನಿ. ಎಲ್ಲಾ ಕಡೆ ಹರಿದಾಡತ್ತದ. ಚುನಾವಣಾ ಅಧಿಕಾರಿಗಳು, ರಾಜ್ಯ ಚುನಾವಣಾ ಮುಖ್ಯಸ್ಥರು ಅವರೇ ಬಿಟ್ಟಿದ್ ನಿಮ್ಗೆ ಕೊಡ್ತೀನಿ. ಇದೇ ಅದ. ಮತ್ತೆ DC ಮಾಡೋದು ಮತ್ತೆ AC ಮಾಡೋದು ಆದಿಲ್ಲ. ಅವರೇ ಬಿಟ್ಟಿದ್ದು ನಾವು ಪ್ರಾಕ್ಟಿಕಲ್ ಆಗಿ ನಮ್ಮ BLAಗಳಿಗೆ ತೋರಿಸ್ತಾ ಇದ್ದೀವಿ. ಅದನ್ನ ಹೊರತು ಇದು ಬೇರೆ ಏನೂ ಇಲ್ಲ. ಕಾಂಗ್ರೆಸ್ BLAಗೆ ಮತ್ತು ನಮ್ಮ ಕೆಲವೊಬ್ರು ಸ್ವಯಂ ಸೇವಕರು ಬಂದಿದ್ದಾರೆ. ಸ್ವಯಂ ಸೇವಕರು ಹೋಗಿ ಯಾವ ಜನರಿಗೆ ಬರಂಗಿಲ್ಲ ತುಂಬಕ್ಕ, ಅವ್ರಿಗೆ ತುಂಬಲಿಕ್ಕೆ ಇವ್ರಿಗೆ ಹೆಲ್ಪಿಂಗ್ ಆಗಿ ಅಲ್ಲಿ ಕೊಡ್ತಾ ಇದ್ದೀವಿ ನಾವು ಟೇಬಲ್ ಹಾಕಿ. ಇದು ಅಬ್ದುಲ್ ಹಮೀದ್ ಮುಷರಿಫ್ ಅವರ ನೇತೃತ್ವದಲ್ಲಿ ಅವ್ರ ಕಚೇರಿಯಲ್ಲಿ ಮಾಡ್ತಾ ಇದ್ದೀವಿ. ನಿರಂತರವಾಗಿ ಎಲ್ಲಾ ಕಡೆ BLAಗಳನ್ನು ಹಾಕಿದ್ದೇವೆ. BLAಗಳು ಮನೆಗೆ ಹೋಗಿ ತಂದು ಕೊಡ್ತಾ ಇದ್ದಾರೆ, ತಿರ್ಗಾ ತುಂಬಿ ಕೊಡ್ತಾ ಇದ್ದಾರೆ. ಈಗ 12ನೇ ತಾರೀಕುವರೆಗೆ ಮೊದಲು 100% ನಾವು ಫಾರ್ಮ್ಗಳು ಎನ್ಯುಮರೇಷನ್ ಫಾರ್ಮ್ಗಳು ಮುಟ್ಟಿಸುವಂತ ಕೆಲಸ ಆಗ್ತಾ ಇದೆ. ಮೊದಲು ಹೀಗೆ ತುಂಬ್ಕೋತ್ ಕೂತ್ರೆ ಅದು ಮುಟ್ಟುದಿಲ್ಲ. ಯಾರ್ಯಾರು ಮಿನಿಮಮ್ ಕನ್ನಡ ಜ್ಞಾನ ಇರೋರು ತುಂಬುವಂತ ಫಾರ್ಮ್ ಇದು. ಇದರ ಜೊತೆಯಲ್ಲಿ ನೀವು ಇನ್ಕಮ್ ಕಾಸ್ಟ್, ಪ್ರವಾಸಿ, ನಿಮ್ ಜನ್ಮ ದಾಖಲೆ ಏನು ಹಚ್ಚುದಿಲ್ಲ. ಒಂದು ಸಿಂಪಲ್ ಇಷ್ಟು ತುಂಬಲಾಕ್ ಬರಂಗಿಲ್ಲ. ಸುಮ್ಮನೆ ಅದಕ್ಕ ಏನದು ಗುಡ್ಡ ಮಾಡಿ ಇಟ್ಟಿದ್ದಾರೆ. ಇದೇನು ಇಲ್ಲ, ಸಿಂಪಲ್ ಫಾರ್ಮ್ ಇದೆ. ಏನ್ ದೊಡ್ಡ IAS ಫಾರ್ಮ್ ತುಂಬುದಿಲ್ಲ, ಏನಿಲ್ಲ. ಸಣ್ಣ ಫಾರ್ಮ್ ಇದೆ. ಅದಕ್ಕೆ ಭಾರಿ ಹೇಳಿ 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 ಅದನ್ನ ಗುಡ್ಡ ಮಾಡಿ ಜನ ಹಂಚ್ತಾ ಇದಾರೆ. ಫಾರ್ಮ್ ತಪ್ಪಾದ್ರೆ ನಾವು ಬಾಂಗ್ಲಾದೇಶಿಗೆ ಹೋಗ್ತೀವಿ, ಏನ್ ಶ್ರೀಲಂಕಾಕ್ ಹೋಗ್ತೀವಿ. ಎಲ್ಲಿ ಹೋಗ್ತೀರಿ? ಇಲ್ಲಿ ಬಿಜಾಪುರದವ್ರು ಬಿಜಾಪುರ ಒಳಗೆ ಇರ್ತೀರಿ. ನಮ್ಮ ಕರ್ನಾಟಕ ಸರ್ಕಾರ ನಿಮಗೆ ಖಾಯಂ ರಹವಾಸಿ ಪತ್ರ ಕೊಡ್ತಾ ಇದೆ. ಎಲ್ಲೂ ಹೋಗೋದು ಅವಶ್ಯಕತೆ ಇಲ್ಲ. ನೀವು ಬಿಜಾಪುರದವ್ರೆ ಬಿಜಾಪುರ ಒಳಗೆ ಇರ್ತೀರಿ. ಇದೇನು ಅಂತ ಗೊಂದಲ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ. ಸರಿಯಾಗಿ ಒಂದು ಜೆರಾಕ್ಸ್ ಮೇಲೆ ಮೊದಲು ಸ್ಕೆಚ್ ಪೆನ್ ಲಿಂದ ಇದು ಸಿಸ್ಪೆನ್ ದಿಂದ ತುಂಬಿ ಆಮೇಲೆ ಒಂದು ಕನ್ಫರ್ಮ್ ಮಾಡ್ಕೊಡ್ರಿ. ಎಲ್ಲಾರು ಸುಶಿಕ್ತರಿದ್ದಾರೆ. ಮಿನಿಮಮ್ 8ನೇ 10ನೇ ಎಲ್ಲಾರು ಕಲ್ತಿದ್ದೀರಿ. ನೀವು ತುಂಬಬಹುದು. ಈಗೇನ್ ಈ 2008, 2009 ಏನ್ ಬಂದಾರೆ ಇಂಗ್ಲಿಷ್ ಕಲ್ತಾರ ಮಕ್ಕಳು, ಅವ್ರು ಕನ್ನಡ ಜ್ಞಾನ ಇಲ್ಲ. ಅಂತವ್ರು ಒಂದ್ ಸ್ವಲ್ಪ ಗೊಂದಲ ಆಗ್ಬೋದು. ಅವ್ರಿಗೆ ತುಂಬಲಿಕ್ಕೆ ನಮ್ಮ ಸ್ವಯಂ ಸೇವಕರು, ನಮ್ಮ BLAಗಳು, ನಮ್ಮ ಲೀಡರ್ಗಳು ಎಲ್ಲರೂ ಸಹಾಯ ಮಾಡ್ತಾ ಇದಾರೆ. ಎಲ್ಲಾ ಕಡೆ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಎಲ್ಲಾ ಕಡೆ ತುಂಬಲಿಕ್ಕೆ ಸ್ಟಾರ್ಟ್ ಆಗಿದೆ. 15ನೇ ತಾರೀಕಿನಿಂದ ಅಂತೂ ಎಲ್ಲಾ ಪ್ರತಿಯೊಂದು ಬೂತ್ ನಲ್ಲಿಯೂ ನಿಮಗೆ BLAಗಳೇ BLOಗಳು ಅವ್ರು ಇಂತ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ನೀವು ತಪ್ಪು ತುಂಬ್ತೀರಿ, ಯಾರ ಜೊತೆಲಿ ನಿಮಗೆ ಮ್ಯಾಪಿಂಗ್ ಆಗಿದೆ ಅವ್ರದ್ದು ಹೆಸರು ನಾನೇ ತುಂಬಿಕೊಡ್ತೀನಿ ಅಂತ ಅವರೇ ತುಂಬಿಕೊಡ್ತಾ ಇದಾರೆ. ಗೊಂದಲ ಬೇಡ. ಒಬ್ರಿಬ್ರು ಮಾಡ್ತಾರೆ, ಒಬ್ರಿಬ್ರು ಮಾಡಿರ್ತಾರೆ. ಅದನ್ನೇ ದೊಡ್ಡದಾಗಿ ತೋರಿಸಿ ಎಲ್ಲಾ ಕಡೆ ಗೊಂದಲ ಉಂಟು ಮಾಡೋದು ಬೇಡ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತೇನೆ ನಿಮ್ಗೆ. ಇಂಗ್ಲಿಷ್ ಒಳಗೆ ತುಂಬಬಹುದು, ಆದರೆ ಇಂಗ್ಲಿಷ್ ನಲ್ಲಿ ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುವಂತ ಸಂಭಾವನೆ ಜಾಸ್ತಿ ಇದೆ. ಇಂಗ್ಲಿಷ್ಗೆ ಕನ್ನಡಗೆ ಸಾಮ್ಯತೆ ಬಹಳ ಕಡಿಮೆ. ಇದಕ್ಕೆ ಒತ್ತಕ್ಷರ ಇರ್ತದೆ, ಇದಕ್ಕೆ ಸಿಂಗಲ್ ಲೆಟರ್ ಇರುತ್ತೆ, ಅಲ್ಲಿ ಬೇರೆ ಇರ್ತದೆ. BU BW ಅವಾಗ ಒಂದ್ ಅಕ್ಷರ ಸಲುವಾಗಿ ನೀವು ತಿರುಗಾಡ್ತೀರಿ. ಅದಕ್ಕಾಗಿ ಕನ್ನಡದಲ್ಲಿದೆ ಅಚ್ಚು ಕನ್ನಡ, ಕರ್ನಾಟಕ, ಕನ್ನಡ ಭಾಷೆ, ನಮ್ಮ ರಾಜ್ಯ ಭಾಷೆ, ನಮ್ಮ ಭಾಷೆ. ನಾವು ಇದನ್ನ ಕನ್ನಡದಲ್ಲೇ ತುಂಬಿದ್ರೆ ಬಹಳ ಒಳ್ಳೆದು. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।